ನಮಸ್ಕಾರ. ಎಐ ಅನ್ನೋದು ಈಗೇನು ಭವಿಷ್ಯದ ಕಲ್ಪನೆಯಲ್ಲ, ಅದು ಈಗಾಗಲೇ ನಮ್ಮ ಜೊತೆಗಿದೆ. ನಿಜ ಹೇಳ್ಬೇಕಂದ್ರೆ ನಾವು ದಿನಾ ಬಳಸೋ ಟೂಲ್ಸ್ಗಳಲ್ಲಿ ಎಐ ನಮ್ಗೆ ಗೊತ್ತಿಲ್ಲದ ಹಾಗೆ ಸೇರ್ಕೊಂಡಿದೆ. ಉದಾಹರಣೆಗೆ, ಗೂಗಲ್ 3 ಬಿಲಿಯನ್ ಜಿಮೇಲ್ ಇನ್ಬಾಕ್ಸ್ಗಳನ್ನ ಎಐ ಜೊತೆ ಅಪ್ಡೇಟ್ ಮಾಡಿದೆ. ಹೆಚ್ಚಿನವರಿಗೆ ಇದರ ಅರಿವೇ ಇಲ್ಲ. ಇಷ್ಟೇ ಅಲ್ಲ, ಎಐ ಈಗ ನಮ್ಮ ವೈಯಕ್ತಿಕ ಆರೋಗ್ಯದ ಮೇಲೂ ಕಣ್ಣಿಟ್ಟಿದೆ. ಪ್ರಮುಖ ಆರೋಗ್ಯದ ವಿವರಗಳನ್ನ ಪತ್ತೆ ಮಾಡ್ತಿದೆ. ಓಪನ್ ಎಐನ ಚಾಟ್ ಜಿಪಿಟಿ ಹೆಲ್ತ್ ನಮ್ಮೆಲ್ಲ ಮೆಡಿಕಲ್ ರೆಕಾರ್ಡ್ಸ್ ಸೇರಿಸಿ ಆರೋಗ್ಯದ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಕೊಡುತ್ತೆ. ಜಿಮೇಲ್ ಒಳಗೆ ಎಐ ಇಮೇಲ್ಗಳ ಸಾರಾಂಶ ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮದೇ ಸ್ಟೈಲ್ನಲ್ಲಿ ರಿಪ್ಲೈ ಕೂಡ ಮಾಡುತ್ತೆ. ಹಾಗಾದ್ರೆ ಈ ಕ್ರಾಂತಿಯ ಹಿಂದಿನ ಶಕ್ತಿ ಯಾವುದು? ಇಲ್ಲಿಯವರೆಗೆ ಇದರ ದೊಡ್ಡ ತಲೆನೋವೇ ಇದರ ದುಬಾರಿ ಖರ್ಚು. ಆದ್ರೆ ಎನ್ವಿಡಿಯಾದ ಹೊಸ ರೂಬಿನ್ ಚಿಪ್ಗಳು ಎಐ ಚಾಲನೆಯ ವೆಚ್ಚವನ್ನು 10 ಪಟ್ಟು ಕಡಿಮೆ ಮಾಡಿವೆ. ಇದು ದೊಡ್ಡ ಬದಲಾವಣೆ. ಅಲ್ಪಮಿಯೋ ಅನ್ನೋ ಎಐ ಸಿಸ್ಟಮ್ ಅನ್ನ ಓಪನ್ ಸೋರ್ಸ್ ಮಾಡಲಾಗ್ತಿದೆ. ಇದು ಕಾರ್ಗಳು ಮನುಷ್ಯರಂತೆ ಯೋಚಿಸೋಕೆ ಸಹಾಯ ಮಾಡುತ್ತೆ. ಎಐ ಈಗ ಅಗ್ಗವಾಗ್ತಿರೋದ್ರಿಂದ ಸ್ಪರ್ಧೆ ಹೆಚ್ಚಾಗಿದೆ. ಇಲಾನ್ ಮಸ್ಕ್ ಕೂಡ ಬಿಲಿಯನ್ಗಟ್ಲೆ ಫಂಡಿಂಗ್ ಎತ್ತಿದ್ದಾರೆ. ಅವರು ಸುಮ್ಮನೆ ಒಂದು ಮಾಡೆಲ್ ಮಾಡ್ತಿಲ್ಲ, ಬದಲಾಗಿ ಡೇಟಾ, ಕಂಪ್ಯೂಟ್ ಎರಡನ್ನೂ ಕಂಟ್ರೋಲ್ ಮಾಡುವ ಒಂದು ಇಡೀ ಸಿಸ್ಟಮ್ ಅನ್ನೇ ಕಟ್ತಿದ್ದಾರೆ. ಈ ರೇಸ್ ಬರೀ ಡಿಜಿಟಲ್ ಜಗತ್ತಿಗೆ ಸೀಮಿತವಾಗಿಲ್ಲ. ಎಐ ಈಗ ನಮ್ಮ ನಿಜ ಜೀವನಕ್ಕೂ ಕಾಲಿಡ್ತಿದೆ. ನೋಡಿ, ವೇಮೋದ ರೋಬೋ ಟ್ಯಾಕ್ಸಿಗಳು ಮನುಷ್ಯಗಿಂತ ತುಂಬಾ ಸೇಫ್ ಅಂತ 1 ಕೋಟಿ ಟ್ರಿಪ್ಗಳಲ್ಲಿ ಸಾಬೀತುಪಡಿಸಿವೆ. ಎಐ ಈಗ ಆಟಿಕೆಗಳಲ್ಲಿ ಅಷ್ಟೇ ಅಲ್ಲ, ಗೇಮರ್ಗಳಿಗೆ ಕೋಚಿಂಗ್ ಕೊಡೋ ಹೊಲೋಗ್ರಾಫಿಕ್ ಫ್ರೆಂಡ್ಸ್ ಆಗಿಯೂ ಕಾಣಿಸ್ಕೊಳ್ತಿದೆ. ಇಷ್ಟೆಲ್ಲ ಪವರ್ ಇರೋವಾಗ ಡೆವಲಪರ್ಗಳ ಮುಂದಿರೋ ದೊಡ್ಡ ಚಾಲೆಂಜ್ ಯಾವುದು? ಅದಕ್ಕೆ ಎಐ ಹಾರ್ನೆಸ್ ಅಂತಾರೆ. ಈ ಶಕ್ತಿಶಾಲಿ ಎಐ ಇಂಜಿನ್ಗಳನ್ನ ಇದು ಕಂಟ್ರೋಲ್ನಲ್ಲಿಡುತ್ತೆ. ಹಾಗಾಗಿ ಯಾರು ಬೆಸ್ಟ್ ಹಾರ್ನೆಸ್ ಮಾಡೆಲ್ ಅನ್ನು ನಿರ್ಮಿಸ್ತಾರೋ ಅವರೇ ಮುಂದಿನ ವಿನ್ನರ್ ಆಗೋದು. ಎಐ ನಮ್ಮ ಜಗತ್ತನ್ನು ಸದ್ದಿಲ್ಲದೆ ಅಪ್ಗ್ರೇಡ್ ಮಾಡ್ತಿದೆ. ಹಾಗಾದ್ರೆ ಮುಂದೆ ಬರೋದಕ್ಕೆ ನಾವು ಸಿದ್ಧರಾಗಿದ್ದೀವಾ?